ಎಲ್ಲಾರ್ಗಿ ಕೈ ಮುಗಿದು ಕಾಲು ಹಿಡ್ಕೊಂತೀವಿ. ನಮ್ಮ ಹುಡುಗನ ಹುಡುಕಿ ಕೊಡ್ರಿ ಸಾಕ್ರಿ. ಪೊಲೀಸ್ ಇಲಾಖೆಗೆ ಏನು ಹೇಳ್ತಾರೆ? ಏನಿಲ್ರಿ, ಅವ್ರ ಒಂದು ತಾಯಿ ತಂದೆ ಅನ್ನೋದ್ರಿ. ಈಗ ಅವ್ರ ಒಂದು ತಾಯಿ ತಂದೆ ಅಂತೀವ್ರಿ. ಹುಡುಗನ ಹುಡುಕಿ ಕೊಟ್ರಿ ಸಾಕ್ರಿ ನಮ್ಗೆ. ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದ ಸಿದ್ದಪ್ಪ ವಡ್ಡರ್ ಅಂತಕ್ಕಂತಹ ವ್ಯಕ್ತಿಯ ಮಗ ಅರ್ಜುನ್ ವಡ್ಡರ್ ಅಂತಕ್ಕಂತಹ ಬಾಲಕ ಕಾಣೆಯಾಗಿರ್ತಾರೆ. 11/4/2025 ಆ ಬಾಲಕ ಕಾಣೆಯಾಗಿದ್ದಾರೆ. ಸೊ ಬಾಲಕ ಸುಮಾರು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಕಾಣೆಯಾಗಿದ್ದು ಪ್ರಕರಣ ಬಾಗಲಕೋಟೆ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇನ್ನು ಪ್ರಕರಣದ ವಿವರಣವನ್ನು ನೋಡ್ಕೊಂಡು ಬಿಡೋಣ. ಈ ಬಾಲಕ ಅರ್ಜುನ್ ಅಂತಕ್ಕಂತಹ ಒಬ್ಬ ಏನು ಕಾಣೆಯಾಗ್ತಾನೆ, ಸುಮಾರು ಮುಂಜಾವು ಅಂದರೆ ಬೆಳಗ್ಗೆ 5 ಗಂಟೆ ಅಥವಾ 5:30 ಗಂಟೆ ಆ ಸುಮಾರಿಗೆ ಬಾಲಕ ಕಾಣೆಯಾಗ್ತಾನೆ. ಈ ಬಾಲಕನ ತಂದೆ ಸಿದ್ದಪ್ಪ ವಡ್ಡರ್ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾರೆ, ಇವರು ಬಹಿರ್ದೇಶಿಗೆ ಹೋಗಿರ್ತಾರೆ. ಹಾಗೆ ಈ ಅರ್ಜುನನ ಒಬ್ಬ ಅಣ್ಣ ಅವರು ಸಹ ಜಾಗಿಂಗ್ಗೆ ಹೋಗಿರ್ತಾರೆ. ಸೊ ತದನಂತರ ಬಂದ ತಕ್ಷಣ ನೋಡಿದಾಗ ಅಲ್ಲಿ ಅರ್ಜುನ ಇರುವುದಿಲ್ಲ. ಸೊ ವಾಕಿಂಗೋ ಅಥವಾ ಜಾಗಿಂಗೋ ಹೊರಗಡೆ ಹೋಗಿರಬಹುದು ಅಂತ ಹೇಳಿ ಸುಮ್ಮನಾಗ್ತಾರೆ. ತದನಂತರ 10 ಗಂಟೆ ಆಗುತ್ತೆ. ಸೊ ಅವಾಗ ಊರೆಲ್ಲ ಹುಡುಕಾಡ್ತಾರೆ. ಆಗಲೂ ಸಹ ಅರ್ಜುನ ಪತ್ತೆ ಆಗೋದಿಲ್ಲ. ನಂತರ ಬೇರೆ ಬೇರೆ ಊರುಗಳಿಗೆ ತಿರುಗಾಡ್ತಾರೆ. ಅಮ್ಮಿನಗಡ, ಕಮತಿಗಿ, ನವನಗರ, ಬಾಗಲಕೋಟೆ. ಸೊ ಬೇರೆ ಬೇರೆ ತಮ್ಮ ರಿಲೇಷನ್ಗಳು ಎಲ್ಲಿರ್ತಾರೆ ಅಲ್ಲಲ್ಲಿ ಹುಡುಕಾಡ್ತಾರೆ. ಆದರೂ ಸಹ ಅರ್ಜುನ ಸಿಗೋದಿಲ್ಲ. ಹೀಗಾಗಿ ತಂದೆ ತಾಯಿ ಏನು ಮಾಡ್ತಾರೆ, ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಸೊ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಬಾಗಲಕೋಟೆಯ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು 21/4/2025 ಒಂದು ಕಂಪ್ಲೇಂಟನ್ನು ತೆಗೆದುಕೊಳ್ತಾರೆ. ತದನಂತರ ಈ ಬಾಲಕನ ಪತ್ತೆಗಾಗಿ ಹುಡುಕಾಡ್ತಾ ಇದ್ದಾರೆ. ಸೊ ಇನ್ನೂ ಸಹ ಬಾಲಕ ಪತ್ತೆ ಆಗಿಲ್ಲ. ಹೀಗಾಗಿ KTTVಯೊಂದಿಗೆ ಬಾಲಕನ ತಂದೆ ತಾಯಿ ಮತ್ತು ನೆರೆಹೊರೆಯವರು ಮಾತನಾಡಿದ್ದಾರೆ. ಸೊ ಏನು ಮಾತನಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಬನ್ನಿ, ನೋಡ್ಕೊಂಡು ಬನ್ನಿ. ಎಷ್ಟು ದಿನ ಆಯ್ತು ನಿಮ್ಮ ಹುಡುಗ ಕಾಣೆಯಾಗಿ? 2 ತಿಂಗಳಾತ್ರಿ. ಈಗ ಮನೆಯಿಂದ ಹೋದ್ನೋ ಹೆಂಗೆ ಅಂತ ಏನಾರ ಬೇರೆ ಕಡೆ ಹೋದ್ನೋ? ಇಲ್ಲರಿ, ಮನೆಯಿಂದ ಹೋಗ್ಯಾನ್ರಿ. ಈಗ ಮನೆಯಿಂದ ಹೋಗಿ ಎಷ್ಟು ದಿನಕ್ಕೆ ನೀವು ಕಂಪ್ಲೇಂಟ್ ಕೊಟ್ರಿ? ನಾವು 1-2 ದಿನಕ್ಕೆ ಸ್ಟೇಷನ್ಗೆ ಹೋಗಿದ್ದೀವ್ರಿ. ಅವರು ನಿಮ್ಮ ರಿಲೇಷನ್ಶಿಪ್ನಾಗ ಹೋಗ್ಯಾರನಪ್ಪ ಹುಡುಕ್ಯಾಡ ಅಂತೇಳಿ ಅಂದ್ರಿ. ಅವರು ಒಳ್ಳೆ PSI ಸರ್ಗೆ ನಾವು ಒಬ್ರು ಇಲ್ಲಿ ನವಲ್ಗುಂದ ತಾಕ್ರಿ ಭೇಟಿಯಾಗಿದ್ನಂತ್ರಿ ಹುಡುಗವ. ಹಿಂಗಾಗಿ PSI ಸರ್ಗೆ ಫೋನ್ ಹಚ್ಚಿದ್ರಿ ಅವರು. ಅವ್ರು PSI ಸಾಹೇಬರು ಹುಬ್ಳಿ ಕಳಿಸಿದ್ರಿ ಅವ್ರು ಹುಡುಕ್ಯಾಡಕ. ಹುಬ್ಳ್ಯಾಗೂ ಸಿಗ್ಲಿಲ್ರಿ. ಬಂದ ಮೇಲೆ FIR ಮಾಡಿಸಿದ್ರಿ, ಮಿಸ್ಸಿಂಗ್ FIR. ಈಗ 16 ಚಲ್ತೀರಿ. ಹ್ಞೂ ರೀ. ಏನಿಲ್ರಿ ಸರ, ಏನಿಲ್ರಿ. ಮನಸ್ಸಿಚ್ಚೆ ಹೋಗ್ಬಿಟ್ರನ್ರಿ. ಸ್ಕೂಲ್ 1 ದಿನ ಬಿಡ್ತಿದ್ದಿಲ್ರಿ ಅವ. ಈ ಸಲ 10th ರೀ. ಹ್ಞೂ ರೀ, 9th ಮುಗ್ದತ್ರಿ. ಅಂದ್ರೆ ಈಗ ಶಾಲೆ ಒಳಗ ಏನಾದ್ರು ಹೇಳೋದು, ಯಾರಾದ್ರು ಟೀಚರ್ಸ್ ಏನಾದ್ರು ಹೇಳೋದು ಎಲ್ಲ ಮಾಡಿದ್ರೆ? ಕೇಳಿದ್ವಿ, ಯಾರಕ್ಕೂ ಸಂಪರ್ಕ ಇದ್ದಿದ್ದಿಲ್ರಿ ಅವರು. ಅವ ಅಥವಾ ಅವ್ನ ಅಭ್ಯಾಸ ಅಂತ ಹೇಳ್ತಾರ್ರಿ ಅವರು. ಜಗಳ ಹುಡುಗರದು ಅಂತ ಏನಿಲ್ರಿ, ಏನಿಲ್ರಿ. ಜಗಳ ಪಗಳ ಏನಿಲ್ರಿ. ಈಗ ಎಷ್ಟನೇ ತಾರೀಕು ಮಿಸ್ಸಿಂಗ್ ಆಗಿರೋದು ಏನಾದ್ರು ನೆನಪೈತೆ? 11/4/2025 ರೀ. ಅವತ್ತು ಹೋಗಿದ್ದಾನೆ? ಹ್ಞೂ ರೀ. ನೀವು ಹೋಗಿದ್ದು 1 ವಾರ ಕಂಪ್ಲೇಂಟ್ ಕೊಟ್ಟಿರಿ? ಹ್ಞೂ ರೀ. ಎಲ್ಲಿ ಕೊಟ್ರೆ ಕಂಪ್ಲೇಂಟ್? ಇಲ್ಲಿ ರೂರಲ್ ಪೊಲೀಸ್ ಸ್ಟೇಷನ್ ಕಡೆ. ಏನು ಹೇಳಿದ್ರು PSI ಅವರು? ಹುಡುಕ್ತಿವಿ ಅಂದಾರ್ರಿ. ಅವ್ನ ತಾಕ ಮೊಬೈಲ್ ಇಲ್ಲ, ಏನಿಲ್ರಿ. ಮತ್ತು ನಮಗೂ ಹುಡುಕೋದು ಸಮಸ್ಯೆ ಆಗುತ್ತಪ್ಪ, ನಾವು ಪ್ರಯತ್ನ ಮಾಡ್ತೀವಿ, ನೀವು ಪ್ರಯತ್ನ ಮಾಡಂತ ಹೇಳ್ಯಾರ್ರಿ ಅವ್ರು. ಈಗ ಎಷ್ಟು ಗಂಟೆಗೆ ಹೋಗಿದ್ದೆ ಸಮಯ? ಬೆಳಗ್ಗೆ 5:15 6 ಗಂಟೆ ರೀ. ಬೆಳಗ್ಗೆನ ಹೋಗಿದ್ದಾನೆ? ಹ್ಞೂ ರೀ. ಮನೆಯಿಂದ ಬೆಳಗ್ಗೆ ಎದ್ದು ಹೋಗ್ಬಿಟ್ಟಲ್ಲ? ಹ್ಞೂ ರೀ. ಏನಾರ ವಸ್ತುಗಳನ್ನ ತಗೊಂಡು ಹೋಗ್ಯಾರನ್ರಿ? ಅಂಗಿ ಅವ ಹೋದ ಟೈಮ್ದಾಗ ನಾವು ಯಾರೂ ಇದ್ದಿದ್ದಿಲ್ರಿ. ಒಬ್ಬ ಸಂಡಾಸ್ಗೆ ಹೋಗ್ಲಿ ಎದಕ್ಕೆ ಹೋಗ್ಲಿ ಒಂದಿಷ್ಟು ಮಂದಿ ಮುಕ್ಕೊಂಡಿದ್ದರ್ರಿ. ಆ ಟೈಮ್ದಾಗ ಹೋಗ್ಬಿಟ್ರನ್ರು. ಬೆಳಗ್ಗೆ ಯಾರು ಇದ್ದಿಲ್ಲ ಇದ್ರಿ. ಒಂದಿಷ್ಟು ಜನ ಮುಕ್ಕೊಂಡಿದ್ರಿ, ಒಂದಿಷ್ಟು ದಿನ ಸಂಡಾಸ್ ಹೋಗಿದ್ರಿ. ಹಿಂಗಾಗಿ ಯಾರು ನೋಡಿಲ್ರಿ ಅವ ಹೋಗುದು. ಈಗ ಅವಾಗ ಹೋದಂಗ ನಿಮ್ಮ ಮತ್ತೆ ಯಾರು ಹೋಗ್ಯಾರ ಅದ ಸಮಯಕ್ಕೆ ಅಥವಾ ಅದರಿಂದ ಇಲ್ರಿ.
ಇಲ್ರಿ ಕರ್ಕೊಂಡು ಹೋಗ್ಯಾರ ಹಂಗಾಗಿ ನಿಮ್ಗೆ ಏನಿಲ್ರಿ ಅನುಮಾನ ಇಲ್ರಿ. ಎಲ್ಲ ಕಡೆ ಹುಡುಕ್ಯಾಡ್ಬಿಟ್ಟಿವ್ರಿ. ದೊಡ್ಡ ತ್ರಾಸ ಆಗ್ಬಿಟ್ಟತ್ ನಮ್ಮ ಹುಡುಗಂದು. ಎಷ್ಟು ಮಂದಿ ಮಕ್ಕಳು? 3 ಮಂದಿ ರೀ. 3 ಮಂದಿ. ಒಬ್ಬ ಗಂಡ ಹೆಂಗ್ರಿ? ಒಬ್ಬ ಗಂಡ ಮಗ ಅಥವಾ ಹೆಂಗೆ ಅಂತ? ಇಲ್ರಿ, 2 ಗಂಡು ಮಕ್ಕಳ್ರಿ. ಹ್ಞೂ ರೀ. ಹ್ಞೂ ರೀ. ಇವ 2ನೇದವ್ರಿ ಓದವ್ರಿ. ಹ್ಞೂ ರೀ. ತಮ್ಮ ಹೆಸರು? ಸಿದ್ದಪ್ಪ ರೀ. ಪೂರ್ತಿ ಹೇಳಿ. ಸಿದ್ದಪ್ಪ ಮುತ್ತಪ್ಪ ಒಡ್ಡಾರ್ರಿ. ಆದ್ರಿ ಸರ್ ಹುಡುಗ ಕಳ್ಕೊಂಡು ದಯವಿಟ್ಟು ಹುಡುಕಿ ಕೊಡ್ರಿ ನಮ್ಗೆ ಎಲ್ಲಿದ್ದಲ್ಲಿ. 3 ಜನ ರೀ. ಹ್ಞೂ 2ನೇದವ್ರಿ ಸರ್. ಎಷ್ಟೊತ್ತಿಗೆ ಹೋಗ್ಯಾನ್ರಿ? ಮುಂಜಾನೆ ಬೆಳಗ್ಗೆ 5:30 6 ಗಂಟೆ ಆಗಿತ್ತನ್ರಿ. ಏನು ಹೇಳದ್ರಿ, ಟಿವಿ ಗಿವಿ ನೋಡಿದ್ರಂದ್ರ ಎಲ್ಲಿದ್ರು ಬಾರಪ್ಪ ಅರ್ಜುನ, ನಿಮ್ಮ ಅಮ್ಮಗೂ ಆರಾಮಿದ್ದಿದ್ದಿಲ್ಲ ನೀವು ಹೋಗುವಾಗ. ನಿಮ್ಮ ಅಪ್ಪಾಜಿ ಅಂತ ಭಾಳ ಅಳ್ತಾನ. ನಿನಗೆ ಯಾರು ಏನು ಅಣ್ಣಲ್ಲ ಒಡೆಯಲ್ಲ, ನಿನಗೆ ಯಾರು ಏನು ಅಂದಿದ್ದಿಲ್ಲಪ್ಪ. ಆದರೂ ಟಿವಿ ಗಿವಿ ಯಾರ ಕಣ್ಣಿಗಾರ ಬಿದ್ದರೂ ಫೋನ್ ನಂಬರ್ ಯಾರ ಕಡೆ ಇಸ್ಕೊಂಡು ಫೋನ್ ಹಚ್ಚು ಬಂದು ಬಿಡಪ್ಪ ನೀನು. ಭಾಳ ಗೋಳಾಡಕತ್ತಾರ ನಿಮ್ಮ ಅಪ್ಪಾಜಿ. ನಿಮ್ಮ ಅಮ್ಮನೂ ಸತ್ತೋದ್ಲು ನೀವು ಹೋಗಿಂದ. ಎಲ್ಲಿದ್ರು ಬಂದುಬಿಡು ಮಗನ, ನಿನಗೆ ಯಾರು ಏನು ಅನ್ನಲ್ಲಪ್ಪ. ನೀವು ಹೊಡಿದ್ರಂದ್ರೆ ಒಟ್ಟು ನೀನು ನಿಂದಿರಬೇಡ, ಫೋನ್ ಹಚ್ಚಿ ಬಿಡಪ್ಪ, ನಾವು ಕರ್ಕೊಂಬರ್ತೀವಿ ಕಡಿಗೆ. ನೀ ಬರೋದಾಗ್ಲಿಕ್ಕೂ ಯಾರ ಕಡೆ ಯಾರು ಮೊಬೈಲ್ ಇಸ್ಕೊಂಡು ಫೋನ್ ಹಚ್ಚಿ ಕಟ್ಟ ಬಂದುಬಿಡು ನೀನು. ನಿನಗೆ ಯಾರು ಏನು ಅನ್ನಲ್ಲಪ್ಪ, ಯಾರು ಹೊಡ್ಯೋದಲ್ಲ ಬಡಿಯೋದಲ್ಲ, ಬಂದುಬಿಡು ನೀನು. ನಿಮ್ಮ ಅಮ್ಮನೂ ಸತ್ತೋದ್ಲು, ನಿಮ್ಮ ಅಮ್ಮನ ಸಂಬಂಧಾರ ನಿಮ್ಮ ಅಪ್ಪಾಜಿ ಸಂಬಂಧಾರ ಬಾ